hit it. Come on, Yamuna, hit it. Come on. Beautiful. Hit it. ಅಳಿ ಅಂದ್ರೆ ಏನ್ ಮಾತು ಅಂತ ಆಡ್ತಿದ್ದೀರಾ? ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ನಾನು ನಿಮಗೆ ಲಂಚ ಕೊಡ್ಬೇಕಾ? ಹಾಗಾದ್ರೆ ಇದೇನು? ಜಸ್ಟ್ ಒಂದು ಸ್ಮಾಲ್ ಗಿಫ್ಟ್. ನೀವ್ಯಾಕೆ ನನಗೆ ಗಿಫ್ಟ್ ಕೊಡಬೇಕು? ಅಂತ ಸಾಧನೆ ನಾನೇನು ಮಾಡಿದ್ದೀನಿ ಅಂತ? ಸಾಧನೆ ಅಂತಲ್ಲ ಪುಟ್ಟು, ಮದುವೆ ಅಂದಮೇಲೆ ಹೆಣ್ಣಿನ ಕಡೆಯವರು ಈ ಥರದ್ದೆಲ್ಲ ಉಡುಗೊರೆ ಕೊಡೋದು ವಾಡಿಕೆ ಕಣೋ. ನನಗಿವೆಲ್ಲ ಇಷ್ಟ ಆಗಲ್ಲ ಅಮ್ಮ. ಹೆಣ್ಣಿನ ಕಡೆಯವ್ರು ನೀವು ನೋಡ್ಬೇಕಾಗಿರೋದು ನನಗೆ ನಿಮ್ಮ ಮಗಳನ್ನ ಸಾಕೋ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದು ಮಾತ್ರ. ಆ ಯೋಗ್ಯತೆ ಇದೆ ಅನ್ನೋದಾದ್ರೆ ನೀವು ನಿನ್ನ ಮಗಳನ್ನ ಕೊಡ್ಬೋದು, ಇಲ್ಲ ಅಂದ್ರೆ ಮದ್ವೆನೇ ಬೇಡ. ಅಳಿ ಅಂದ್ರೆ ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಸಂಪೂರ್ಣವಾಗಿ ನಮ್ಗೆ ಇಷ್ಟ ಆದ್ಮೇಲೆ ನಾವು ಈ ಸಂಬಂಧ ಬೆಳೆಸ್ತಿರೋದು. ನನಗೆ ಯಾಕೋ ಆಗ ಅನ್ನಿಸ್ತಿಲ್ಲ. ನನಗೆ ಕೆಲಸ ಇಲ್ಲ, ಸಂಪಾದನೆ ಮಾಡ್ತಿಲ್ಲ, ನನ್ನ ಮಗಳಿಗೆ ಅನ್ನ ಹಾಕ್ತಾನೋ ಇಲ್ಲೋ ಅಂತ ಅನುಮಾನ ನಿಮಗೆ. ಅದಕ್ಕೆ ಇರೋದನ್ನೆಲ್ಲ ಕೊಟ್ಟು ನನಗೆ ಕೆಲ್ಸಕ್ಕೆ ಬಾರ್ದಿರೋ ಥರ ಮಾಡ್ತಾ ಇದ್ದೀರಾ ಅಲ್ವಾ? ಅಯ್ಯೋ ದೇವರಾಣೆಗೂ ನಮ್ಗೆ ಅಂಥ ದುರ್ಬುದ್ಧಿ ಇಲ್ಲ ಅಳಿ ಅಂದ್ರೆ. ಸಿಂಧು, ಮೀನಾಕ್ಷಿ, ನೀವಾದ್ರೂ ಸ್ವಲ್ಪ ನಮ್ಮ ಬಗ್ಗೆ ಅಳಿಯಂದ್ರಿಗೆ ಹೇಳಿ. ಹಾಗಲ್ಲ ಕಣೋ ಜಯನ್, ಅಕ್ಕ ಆಗ್ಲಿ ಬಾವ ಆಗ್ಲಿ ನೀನನ್ನು ಯಾವತ್ತೂ ಕೀಳಾಗಿ ನೋಡಿಲ್ಲ ಕಣೋ. ಹಾಗೇನಾದ್ರೂ ಇದ್ದಿದ್ರೆ ತಮ್ಮ ಮಗಳನ್ನ ನೀನು ಕೊಟ್ಟು ಯಾಕೆ ಮದುವೆ ಮಾಡ್ತಿದ್ರು? ಪುಟ್ಟು, ನೀನು ಬಿಸಿಲಲ್ಲಿ ಒಣಗೋದು ಅವ್ರು ಇಷ್ಟ ಆಗದೆ ಪ್ರೀತಿಯಿಂದ ಕಣೋ ಅವ್ರು ಇದನ್ನ ನೀನು ಕೊಡ್ತಾ ಇರೋದು. ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಈ ಕಾರ್ನ ವಾಪಸ್ ತಗೊಂಡು ಹೋಗ್ತಾರೆ. ಆಯ್ತು ಅಳಿ ಅಂದ್ರೆ, ನಿಮಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ನಾನು ಈ ಗಿಫ್ಟ್ನ ವಾಪಸ್ ತಗೊಂಡು ಹೋಗ್ತೀನಿ. ಈಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಾ? ಈ ಕಾರ್ ಕೊಡ್ಸೋ ವಿಷಯ ನಿನಗೆ ಮುಂಚೆನೆ ಗೊತ್ತಿತ್ತಲ್ವಾ? ನಾನೇ ಇದನ್ನ ಆಸೆಯಿಂದ ಸೆಲೆಕ್ಟ್ ಮಾಡಿದ್ದು. ಅಂದಮೇಲೆ ನಿನಗೆ ನನ್ನ ಬಗ್ಗೆ, ನನ್ನ ಸ್ವಾಭಿಮಾನದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆಯ್ತು. ಅದು ತಿಳ್ಕೊತಾಳೆ. ಇನ್ನು ಇವಳು ಚಿಕ್ಕ ಹುಡುಗಿ, ಹೋಗ್ತಾ ಹೋಗ್ತಾ ನಿಮ್ಮ ಬಗ್ಗೆ ಎಲ್ಲಾನು ತಿಳ್ಕೊತಾಳೆ. ಮದುವೆ ಆದ್ಮೇಲಲ್ಲ, ಅದಕ್ಕಿಂತ ಮುಂಚೆ 2 ದಿನ ಇವಳು ಇಲ್ಲೇ ಇರ್ತಾಳೆ. ಇವನೇನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಿರೋ ಹಾಗಿದೆ. ಅಲ್ಲ ಅಳಿ ಅಂದ್ರೆ, ಮದುವೆಗೆ ಮುಂಚೆ ಒಂದು ಹುಡುಗಿ ಹೇಗೆ ಅತ್ತೆ ಮನೇಲಿ ಇರೋಕ್ಕಾಗತ್ತೆ? ನೋಡಿದವ್ರು ತಾನೇ ಏನು ಅಂದ್ಕೋತಾರೆ? ಅತ್ತೆ ಪ್ಲೀಸ್, ನಾನು ಹೇಳ್ತಾ ಇರೋದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ. ಒಂದು ಹುಡುಗಿ ಒಂದು ಮನೇಲಿ ಒಳ್ಳೆ ಸೊಸೆ ಅಂತ ಹೆಸರು ತಗೋಬೇಕು ಅಂದರೆ ಮೊದಲು ಅವ್ರ ಮನೆಯವ್ರ ಬಗ್ಗೆ, ಅವ್ರ ಮೆಂಟಾಲಿಟಿ ಬಗ್ಗೆ, ಅವ್ರ ರೀತಿ ನೀತಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅಲ್ವಾ? ಮನೆಯವ್ರ ಬಗ್ಗೆ ತಿಳ್ಕೋಬೇಕು, ನಿಜ. ನೀವು ಹೇಳೋದು ನಿಜಾನೇ. ಆದರೂ ಇಲ್ಲಿ ನಿಮ್ಮ ಮಗಳಿಗೆ ಸಂಪೂರ್ಣವಾದ ರಕ್ಷಣೆ ಇರುತ್ತೆ. 2 ದಿನ ನಾನು ಈ ಮನೇಲಿ ಇರ್ತೀನಿ.
ಬೋರ್ ಆದಾಗೆಲ್ಲ ಇಲ್ಲಿ ಬಂದು ಕೂತ್ಕೋತೀನಿ. ಇನ್ಮೇಲೆ ನಿನಗೆ ಬೋರ್ ಆಗಲ್ಲ ಬಿಡು. ಕಂಪ್ನಿಗೆ ನಾನು ಇರ್ತೀನಲ್ಲ. ಮತ್ತೆ ಹೇಗೆ ನಡೀತದೆ ಕಾಲೇಜ್ ಎಲ್ಲ? ಫೈನ್. ಇನ್ನೇನಾದರೂ ವಿಶೇಷ? ಐ ಮೀನ್ ಲವ್ ಗಿವ್ ಏನಾದರೂ? ಹಾಗೇನೂ ಇಲ್ಲ. ಗುಡ್, ಹಾಗೆ ಇರಬೇಕು. ಈ ಲವ್ವಲ್ಲಿ ಬೀಳೋದಿದೆಯಲ್ಲ ಮಯೂರಿ, ಅದಕ್ಕಿಂತ ನರ್ಕ ಇನ್ನೊಂದಿಲ್ಲ. ಈ ಹುಡುಗಿರಿದ್ದಾರಲ್ಲ, ಸಾಮಾನ್ಯವಾಗಿ ಲವ್ವಲ್ಲಿ ಬೀಳೋದಿಲ್ಲ. ಒಂದ್ ವೇಳೆ ಬಿದ್ರು ಅಂತ ಇಟ್ಕೋ, ತನ್ನ ಹುಡುಗನೇ ಪ್ರಾಣ ಅನ್ಕೋತಾರೆ. ಅವನಿಗೋಸ್ಕರ ನಿದ್ದೆ ಮರಿತಾರೆ, ಊಟ ಬಿಡ್ತಾರೆ, ಅಗತ್ಯ ಇದ್ರೆ ತನ್ನ ಪ್ರಾಣನೇ ಬಿಡ್ತಾರೆ. ಅದ್ರಲ್ಲೂ ಹುಡುಗರು ಇದಕ್ಕೆ ಆಪೋಸಿಟ್ಟು. ತಾನು ಅನ್ಕೊಂಡಿರೋ ಹುಡುಗಿ ಲವಲ್ ಬಿದ್ಲ, ಅವಳ ಮೇಲಿರೋ ಇಂಟ್ರೆಸ್ಟ್ ಕಮ್ಮಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ ಮಯೂರಿ, ಅವ್ರ ಕಣ್ಗೆ ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿ ಕಣ್ಲ, ನನ್ನ ಹುಡುಗಿಗಿಂತ ಆ ಹುಡುಗಿನೇ ಚೆನ್ನಾಗಿದ್ದಾಳೆ ಅಂತ ಲವ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅದ್ರಲ್ಲೂ ಇನ್ ಕೆಲವು ಹುಡುಗಿರು ಅವ್ಳಿಗೆ ಎಂಗೇಜ್ ಆಗಿದ್ದಾನೆ ಅಂತ ಗೊತ್ತಿದ್ದು ಬೀಳ್ತಾರೆ. ಗೊತ್ತಿದ್ದು ಇನ್ನೊಬ್ಳು ಹುಡುಗಿಗೆ ಮೋಸ ಮಾಡ್ತಾರೆ. ಪಾಪ ಹುಡುಗಿ ತನ್ನ ಹುಡುಗ ನನ್ನನ್ನೇ ಲವ್ ಮಾಡ್ತಿದ್ದಾಳೆ ಏನೋ ಅಂತ ಭ್ರಮೇಲ್ ಮೋಸ ಹೋಗ್ತಿರ್ತಾಳೆ. ಎಂತ ಅನ್ಯಾಯ. ಮಯೂರಿ, ನೀನ್ ಯಾಕೆ ಅಳ್ತಿದ್ಯಾ? ನನ್ನ ಮಾತಿಂದ ನಿಂಗೆ ಹರ್ಟ್ ಆಯ್ತಾ? ಇಲ್ಲ, ನೀನು ಹೇಳಿದ ಹುಡುಗಿ ಬಗ್ಗೆ ನೆನೆಸ್ಕೊಂಡು ದುಃಖ ಆಯ್ತು. ಪ್ರಪಂಚನೇ ಹಾಗಿದೆ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಎಲ್ರಿಗೂ ಅವ್ರ ಸ್ವಾರ್ಥನೇ ದೊಡ್ಡದು. ಅರೆ ನಾನ್ ತುಂಬಾ ಲಕ್ಕಿ. ನನ್ ಜಯಂತ ನನ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನನ್ಗೆ ಏನೇನೆಲ್ಲ ಆಸೆ ಇದೆ ಗೊತ್ತಾ ಮಯೂರಿ? ನನ್ ಜಯಂತನ್ ಮದ್ವೆ ಆಗ್ಬೇಕು, ಮದ್ವೆ ಆಗಿದ್ 2 ತಿಂಗಳಿಗೆ ಏಕಾಂತವಾಗಿ ಕಳಿಬೇಕು. ನಮ್ಮಿಬ್ರು ಮಧ್ಯೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇರಬಾರ್ದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಮ್ದೇ ಆದ ಒಂದ್ ಮುದ್ದಾದ ಮಗು ಇರ್ಬೇಕು. ಆ ಮಗು ಸುತ್ತ ನಾನು ಜಯಂತ ಸುತ್ತಾ ಅದ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಹೀಗೆ ಇನ್ನು ಏನೇನೋ ಕನ್ಸುಗಳಿದೆ ಮಯೂರಿ ನನ್ಗೆ. ಮಯೂರಿ, ನನ್ನ ಕನ್ಸೆಲ್ಲ ನನ್ಸಾಗತ್ತಲ್ವಾ? ಯಾರದು ಮೆಸೇಜು? ಅದು ನನ್ನ ಫ್ರೆಂಡ್ದು. ಒಂದು ನಿಮಿಷ ಬಂದೆ. ಯಾಕೆ ಸರ್ ಆಗ್ಲಿಂದ ನನ್ನ ನಗ್ತಾನೆ ಇದ್ದೀರಾ? ಖುಷಿ ಶಶಿ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಶಶಿ, ನಿಮಗೆ ನೆನಪಿದ್ಯಾ, ನೀವು ಹೇಳಿದ್ರಿ ಒಂದ್ಸತಿ ಮೇಘ ತುಂಬಾ ಒಳ್ಳೆ ಪ್ಲೇಯರ್ ಅಂತ. ಅಲ್ಲ ಶಶಿ, ಅವಳು ಒಳ್ಳೆ ಪ್ಲೇಯರ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್. ಇಮ್ಯಾಜಿನ್ ಮಾಡ್ಕೋ ಶಶಿ, ಒಬ್ಬ ಮನುಷ್ಯ ಉಪವಾಸ ಇದ್ರೆ ಅವನಿಗೆ ನಿಲ್ಲಕ್ಕೂ ಸಹ ಶಕ್ತಿ ಇರೋದಿಲ್ಲ. ಅಂಥದ್ರಲ್ಲಿ ಆ ಹುಡುಗಿ ಉಪವಾಸ ಮಾಡಿಕೊಂಡು ಸೆಲೆಕ್ಷನ್ಗೆ ಬರ್ತಾಳೆ, ಸೆಲೆಕ್ಟ್ ಆಗ್ತಾಳೆ ಅಂದ್ರೆ ಸಾಮಾನ್ಯದ ವಿಷಯನ?
ಬಗ್ಗೆ ಕೇಳೇ ತುಂಬಾ ಎಕ್ಸೈಟ್ ಆಗಿದ್ದೆ ಶಶಿ ನಾನು. ಅವಳನ್ನ ಯಾವಾಗ ನೋಡ್ತೀನೋ, ಅವಳು ಕಾಲೇಜಿಗೆ ಯಾವಾಗ ಬರ್ತಾಳೋ, ಅವಳ ಆಟ ಯಾವಾಗ ನೋಡ್ತೀನೋ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೆ. ಆದ್ರೆ ತುಂಬಾನೇ ಡಿಸಪಾಯಿಂಟ್ ಆಗೋಯ್ತು ನನಗೆ. ಎಂತ ಆಟಗಾರನಾರು ಸೋಲ್ಸೋ ಟ್ಯಾಲೆಂಟ್ ಇರೋ ಮೇಘ ಯಾಕೆ ಸರಿಯಾಗಿ ಆಡ್ತಾ ಇಲ್ಲ ಅಂತ ಯೋಚನೆ ಮಾಡಿ ಅವಳನ್ನ ಸ್ಟಡಿ ಮಾಡಿದಾಗ ನನಗೆ ಅವಳಲ್ಲಿ ಕಂಡು ಬಂದಿದ್ದು ಒಂದೇ ಒಂದು ಮೈನಸ್ ಪಾಯಿಂಟ್, ಭಯ. ಹೌದು, ಭಯನೇ ಅವಳ ದೊಡ್ಡ ಮೈನಸ್ ಪಾಯಿಂಟ್. ಹೇಗಪ್ಪ ಅವಳಿಂದ ಈ ಭಯನ ದೂರ ಓಡಿಸೋದು ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು ಒಂದೇ ಒಂದು ಐಡಿಯಾ, ಅವಳನ್ನ ಕೆಡ್ಕೋದು. ಕೆಣಕ್ತಾ ಇದ್ರೆ ಬೆಕ್ಕು ಕೂಡ ಹುಲಿ ಆಗುತ್ತಂತೆ. ನಾನು ಅವಳು ಈಗ ಹೋಗಿ ಪೆಟ್ಕೊಟ್ಟೆ, ಯಮುನನ್ ಕೈಲೂ ಅದನ್ನೇ ಮಾಡಿಸ್ದೆ. ಶಶಿ, ಒಬ್ಬ ಮನುಷ್ಯನ ನಿಜವಾದ ಟ್ಯಾಲೆಂಟ್ ಯಾವಾಗ ಆಚೆ ಬರುತ್ತೆ ಗೊತ್ತಾ? ಅವನ ಅಹಂಗೆ ಪೆಟ್ಟು ಬಿದ್ದಾಗ. ಇಲ್ಲಿ ನಡೆದಿದ್ದು ಅದೇ. ನಾವು ಮೇಘನ ಅಹಂಗೆ ಪದೇ ಪದೇ ಪೆಟ್ಕೊಡ್ತಾ ಹೋದ್ವಿ. ಅದು ಅವಳಲ್ಲಿ ಎಂತ ಛಲ ತಂತು ಅಂದ್ರೆ ಅವಳ ಭಯ ಅಡ್ರೆಸ್ ಗಿಲ್ದಂಗೆ ಮಾಯ ಆಗೋಯ್ತು. ಅವಳ ಟ್ಯಾಲೆಂಟ್ ಏನು ಅಂತ ತೋರಿಸ್ಕೊಡ್ತು. ಅವಳು ಪ್ರತಿಯೊಂದು ಆಟ ಗೆದ್ದಾಗ್ಲೂ ನನ್ನ ಕಡೆ ನೋಡಿದ್ ನೋಟ ಇತ್ತಲ್ಲ ಶಶಿ, ಏನ್ ಕೇಳ್ತಾ ಇತ್ತು ಗೊತ್ತಾ? ಈಗ ಏನಂತೀರಾ ಸರ್ ಅನ್ನೋ ತರ ಇತ್ತು. ಅವಳು ಕೊನೆಗೆ ಗೆದ್ದ ಮೇಲೆ ಮಾಡಿದಂಥ ಸೆಲೆಬ್ರೇಷನ್ ಇದೆಯಲ್ಲ, ಹಕ್ಕಿ ತರ, ನನಗಂತೂ ತುಂಬಾ ಸಂತೋಷ ಕೊಡ್ತು. ಶಶಿ, ಮೇಘ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ನಲ್ಲಿ, ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲೂ ಇದೇ ತರ ಗೆದ್ದು ಸೆಲೆಬ್ರೇಟ್ ಮಾಡೋದನ್ನ ನಾನು ನೋಡ್ಬೇಕು. ರಾ ಟ್ಯಾಲೆಂಟು ಶಶಿ ಅವಳದು. ಅವಳಲ್ಲಿ ಏನೋ ಒಂಥರ ಫೈರ್ ಇದೆ. ನೋಡ್ತಾ ಇರಿ, ಈ ಸತಿ ಚಾಂಪಿಯನ್ ಮಾಡೇ ಮಾಡ್ತೀನಿ ನಾನು ಅವಳನ್ನ. ಅವಳು ಕೊನೆಗೆ ಗೆದ್ಮೇಲೆ ಮಾಡಿದಂತ ಸೆಲೆಬ್ರೇಷನ್ ಇದೆಯಲ್ಲ, ಹಕ್ಕಿ ತರ ನನಗಂತೂ ತುಂಬಾ ಸಂತೋಷ ಕೊಡು. ಶಶಿ, ಮೇಘ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್, ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲೂ ಇದೇ ತರ ಗೆದ್ದು ಸೆಲೆಬ್ರೇಟ್ ಮಾಡೋದನ್ನ ನಾನು ನೋಡ್ಬೇಕು. ರಾ ಟ್ಯಾಲೆಂಟ್ ಶಶಿ ಅವಳದು. ಅವಳಲ್ಲಿ ಏನೋ ಒಂಥರ ಫೈರ್ ಇದೆ. ನೋಡ್ತಾ ಇರಿ, ಈ ಸತಿ ಚಾಂಪಿಯನ್ ಮಾಡೇ ಮಾಡ್ತೀನಿ ನಾನು. ನಮ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ ನಿನ್ಗೆ? ನೀನ್ ನನಗ್ ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಅವಳ ಕೈಲಿ ಸಿಕ್ಕಾಕೋತಿದ್ದೆ ನಾನು. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನನ್ ಬ್ಯಾಗ್ ನೋಡ್ದಾಗಿಂದ ಅವಳು ನಮ್ಮ ಮೇಲೆ ಅನುಮಾನ ಶುರು ಆಗಿದೆ. ಅದಕ್ಕೆ ಅವಳು ನನ್ನ ಫಾಲೋ ಮಾಡ್ಕೊಂಡು ಬಂದಿರೋದು. ಅವಳು ನಿನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾಳೆ ಜಯಂತ್. ಒಂದ್ ವೇಳೆ ನೀನೇನಾದ್ರೂ ಅವಳನ್ನ ರಿಜೆಕ್ಟ್ ಮಾಡಿದ್ರೆ ಅವಳು ಸಾಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಿನ್ನ ಬಗ್ಗೆ, ಮದುವೆ ಆದ ನಂತರದ ನಿಮ್ಮಿಬ್ರು ಭವಿಷ್ಯದ ಬಗ್ಗೆ ಅವಳು ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಜಯಂತ್, ಇದು ತಪ್ಪು ಕಣೋ. ನಾವು ಅವಳಿಗೆ ಮೋಸ ಮಾಡ್ತಿದ್ದೀವಿ. ಆ ದೇವ್ರು ನಮ್ಮನ್ನ ಕ್ಷಮಿಸಲ್ಲ. ನಾನು ಒಂದು ಹೆಣ್ಣಾಗಿ ಅವಳಿಗೆ ಅನ್ಯಾಯ ಆಗೋದನ್ನ ಹೇಗೆ ಸಹಿಸ್ಕೊಳ್ಳಿ? ತಪ್ಪಲ್ವಾ?
ಈ ರೀತಿ ನಿರ್ಜನವಾದ ಪ್ರದೇಶದಲ್ಲಿ ಈ ರೀತಿ ಒಬ್ಬೊಬ್ಳೆ ಓಡಾಡೋದು ಒಳ್ಳೇದಲ್ಲ. ಡೈಲಿ ಒಬ್ಳೆ ಓಡಾಡ್ತೀಯ ಈ ಥರ? ಇಲ್ಲ ಸರ್, ನನ್ನ ಚಿಕ್ಕಮ್ಮನ ಮಗಳು ಮಯೂರಿ ಇದೇ ಕಾಲೇಜಲ್ಲಿ ಓದ್ತಾ ಇರೋದು. ಒಟ್ಟಿಗೆ ಬಂದು ಹೋಗ್ತೀವಿ. ಇವತ್ತು ಲೇಟ್ ಆಯ್ತಲ್ವಾ, ಬಹುಶಃ ಅವಳು ಮನೆಗೆ ಹೋಗಿರ್ಬೇಕು. ಯಾವ ಕಡೆ ಹೋಗ್ತಾ ಇದ್ದೀರಾ? ನಮ್ಮನೆ ಇರೋದು ಬೃಂದಾವನದಲ್ಲಿ. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ನಿಮ್ಮ ಕೋಚ್, ನೀವು ನನ್ನ ಸ್ಟೂಡೆಂಟ್. ಬನ್ನಿ. ಕಳ್ರಿ ತರ ಆಗೋಗಿದೀವಲ್ಲ ನಾವು. ನಾಚಿಕೆ ಆಗ್ತಿಲ್ವಾ ನಿನಗೆ? ಆಗ್ತಾ ಇದೆ. ಚಾರುನ್ ಯಾಕಾದ್ರೂ ಒಪ್ಕೊಂಡು ಅಂತ ಅನಿಸ್ತದೆ ನನಗೆ. ಜಯಂತ್, ನೀನ್ ಅನ್ಕೊಳ್ಳೋ ಹಾಗೆಲ್ಲ ಆಗಲ್ಲ. ಈಗ ಆ ಸ್ಟೇಜ್ ದಾಟಾಗಿದೆ. ಈಗೇನಿದ್ರು ನೀನ್ ಚಾರುನ್ ಮದ್ವೆ ಆಗ್ಲೇಬೇಕು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ನೀನು. ಕಪ್ಪೆ ತರ ಒಟ್ಕೊಡ್ಬೇಡ. ಜಯಂತ್, ನಿನ್ ಕೋಪ ನನಗೆ ಅರ್ಥ ಆಗುತ್ತೆ ಕಣೋ. ಆದ್ರೆ ಈಗಿನ ಪರಿಸ್ಥಿತಿಲಿ ನೀನ್ ಏನ್ ತಾನೇ ಮಾಡಕ್ಕಾಗುತ್ತೆ ಹೇಳು? ನೆಗೆಟಿವ್ ಆಗಿ ಮಾತಾಡ್ಬೇಡ, ನಂಗೆ ಆಗಲ್ಲ. ನೋಡು, ಸುಮ್ಮನೆ ನೀನು ಗಿಲ್ಟ್ ಫೀಲ್ ಮಾಡ್ಕೋಬೇಡ. ಏನಂದೆ ನೀನು? ನಾನೇನಾದ್ರೂ ರಿಜೆಕ್ಟ್ ಮಾಡಿದ್ರೆ ಅವಳು ಸತ್ತೋಗ್ಬಿಡ್ತಾಳ? ಸಾಯಲ್ಲ ಅವಳು. ಅವೆಲ್ಲ ದುಡ್ಡು ಸುಳ್ಳು. ಒಬ್ರಿಗೋಸ್ಕರ ಒಬ್ರು ಸಾಯ್ಬೇಕು ಅಂದ್ರೆ ಅಲ್ಲಿ ಗಟ್ಟಿಯಾದ ಪ್ರೀತಿ ಇರಬೇಕು. ಪ್ರೀತಿ ಅಂದ್ರೇನು? ಒಬ್ರ ಮೇಲೊಬ್ರಿಗಿರೋ ನಂಬಿಕೆ. ಸರಿಯಪ್ಪ, ನೀನು ಹೇಳ್ದಾಗೆ ಅನ್ಕೊಳ್ಳೋಣ. ಅವಳಿಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನನ್ನ ಮೇಲೆ, ನಾನು 1000 ಜನ ಹುಡುಗಿರ ಜೊತೆಲಿ ಇದ್ದಿದ್ರು ಜಯನ್ ನನಗೆ ಮೋಸ ಮಾಡಲ್ಲ, ನನ್ನ ಪ್ರೀತಿ ಮಾಡ್ತಾನೆ ಅಂತ ಪ್ರೀತಿ ಮಾಡ್ತಾನೆ ಇದ್ಲು. ನಡೀತಿದ್ಯಾ ಅದೀಗ? ಅವಳಿಗೆ ನನ್ನ ಮೇಲಿರೋದು ಬರೀ ಮೋಹ ಅಷ್ಟೆ, ಪ್ರೀತಿ ಅಲ್ಲ. ನಾನು ನಿನ್ನ ಮೇಲೆ, ನೀನು ನನ್ನ ಮೇಲೆ ಇಟ್ಕೊಂಡಿದ್ಯಲ್ಲ, ಅದು ಪ್ರೀತಿ ಅಂದರೆ. ನಾಳೆ ದಿನ ಹೆಚ್ಚು ಕಮ್ಮಿಯಾಗಿ ನಾನೇನಾದ್ರು ಸತ್ತು ಇದು ಪ್ರೀತಿ ಅಂದರೆ. ನಾನು ಅಷ್ಟೇ ಮಯೂರಿ, ನಿನ್ನ ಕಳ್ಕೊಂಡು ಬದುಕಿರಲ್ಲ.